ಇವ್ರಿಗೆ ಯಾರು ಬರಂಗಿಲ್ಲ, ಕಿಕ್ಕಿ ಕುಕ್ಕು ಬಿಟ್ಟು ಮತ್ತೊಂದು 3 ಹಾದಿ ಮಣ್ಣು ಬರಂಗಿಲ್ಲ. ಈ ಸಭದಾಗ ನಿಂತು ಹೇಳ್ತಾನ. ಹೌದೌದು. ಇವ್ರು ಯಾರು ಮಾಡ್ತಾರ, ಇವನ್ ಸಂಗಡ ಚಲೋ ಯಾವರ ಇದ್ದು ಚಂದ ಹಾಡಿಕೆ ಮಾಡತ್ತಂದ್ರ ಅವ್ನು ವರ್ಣನ ಮಾಡೋದು, ಅವನ್ ಬಾಲ ಬಡಿಯೋದು. ಅವ ಬಿಡು ಅವ್ರ ಅಪ್ಪನ ಸಂಗಟ ಹಾಡತ್ ಹೇಳಿದ ನಿನಗ. ಅದೇನಿಲ್ಲ, ನಾನು ಸಂಗಟ ಯಾವಾಗ ಹಾಡ್ತಿ ನೋಡು, ನಾನು ಕುಸ್ತ್ ಹಿಂಗೆ. ಹೌದು, ಖಡಾನೆ ಇವತ್ತು ಬರ್ಕೊಂಡು ತಗೋ. ಹೌದು, ನಾನು ಕುಸ್ತ್ ಹಿಂಗೆ. ಹೌದು. ನಾ ಎಟ್ಟರಿ ಹಿಂದಿ ನೀನೇ ತಿಳ್ಕೊ, ನಿನ್ನ ಮನಸ್ಸಿಗೆ ನೀ ಎಟ್ಟು ಹಿಂದಿದ್ದೆ ನಾನು. ಹೌದು ಹೌದು, ನಾ ಹೇಳವಲ್ಲ. ಹೌದು, ನಿನ್ನ ಮನಸ್ಸಿಗೆ ನೀನೇ ತಿಳ್ಕೊ, ನೀ ಹಿನ ಎಟ್ಟು ಹಿಂದೆ ಬಿದ್ದಿದೆ ಅನ್ನೋದು. ಹೌದು. ಇಲ್ಲಿ ಸಿದ್ದಟ್ಟಿಗೆ ಕೇಳ್ರಿ. ಹೌದು. ಅಂತ ಅವ ಮುತ್ತೆ ಒಳಗೆ ಕೂತ ನೋಡು, ಅವ ಮಾಡೋದೇ ಹೇಳುದಿಲ್ಲಿ. ಹೌದು. ಮುಂದ ಮಾತರೆ ಕೊಟ್ಟಾನ, ಅವಂದರೆ ಜಡ್ಡ ನಿವಾರಣೆ ಆಗ್ಯಾದ. ಹೌದು. ಕೇಸೂರಾಜಾಗ ಹೇಳ್ತಾನ, ಇಡೀ ನಿನ್ನ ಈ ರಾಜ ಪಟ್ಟಣದೊಳಗೆ ಒಂದು ನರಬಲಿ ಬೇಕಾಗ್ಯದ ರಾಜ, ಒಂದು ನರಬಲಿ ಹಾಕತ್ತೇಳಿ. ಹೌದು. ಇದು ನನ್ನ ಕೈಲಿ ಆಗಲ್ಲಗತ್ತ. ಹೌದು. ಕೊಟ್ಟ ಮಾತು ತಪ್ಪದಂಗ ಐತಿಲ್ಲ. ಹೌದು. ಯಾರಿಗೆ? ಕೇಸೂರಾಜಾಗ. ಹೌದು. ಬೀರದೇವ್ರು ಸಿಟ್ಟಿ ಬರ್ಲಗತ್ತ, ನೀ ನನಗೇನು ಮಾತು ಕೊಟ್ಟಿದಿ, ನಿನ್ನ ಮಹಾರೋಗ ನಿವಾರಣೆ ಆಯ್ತಂದ್ರ, ನಿನ್ನ ನಿವಾರಣೆ ರೋಗ ನಿವಾರಣೆ ಐತಂದ್ರ ಹಿರಿಬ್ಯಾನಿ. ಹೌದು. ಯಾನು ಹಿರಿಬ್ಯಾನಿ ಹೊಡೆದಿತ್ತಲ್ಲ, ಹೌದು, ಅದು ನಿವಾರಣೆ ಐತಂದ್ರ ನಾ ಹೇಳ್ದಂಗ ಕೇಳತ್ತ, ನಾ ಬೇಡದು ಕೊಡ್ತಾ ಅಂದಿದಿ. ನರಬಲಿ ಬೇಕಾಗ್ಯದ ಇಲ್ಲಿ ಅಂದಾಗ ನನ್ನ ಕೈಲಿ ನೀಗಲ್ದಲ್ಲತ್ತ. ಹೌದು ಹೌದು. ಅವಾಗ ಯಾರು? ದೇವರ ಗೆಳೆಯ ಬಪ್ಪಣ್ಣ ಕ್ವಾಣೇಶ್ವರ ದೈತನ ಮರ್ದನಕ್ಕಾಗಿ ಪರೋಪಕಾರಕ್ಕಾಗಿ ಶಸ್ತ್ರ ತಯಾರಾಗವಿತ್ತಂದ್ರ ಬೀರದೇವ್ರ ಗುರು ಅದಾನ. ಹೌದು. ನನ್ನ ಗುರುನಾಥನ ಕಾಲಾಗ ಆಹುತಿ ಹೋಗತ್ತ ಹೇಳ್ದ. ಬೀರದೇವರಿಗೆ ಮಾತು ಕೊಡ್ತಾನ, 3 ಪಟ್ಟಾದ ಬಳಕ ನಿನ್ನ ಎಲ್ಲಿ ನಿನ್ನ ಸೇವಾಕ ಬರ್ತತ್ತೇಳಿ. ಹೌದು ಹೌದು. ಮುಂದಿನ ಜನ್ಮದಾಗ ಹೌದು 3 ಪಟ್ಟಾದ ಬಳಕ ಸೇವಾಕ ಬರ್ತತ್ತೇಳಿ ಮಾತು ಕೊಟ್ಟಾನ. ಹೌದು. ಅಲ್ಲಿ ಆಹುತಿ ಹೋಗುವಾಗ ಯಾರು ಯಾವ ಕೇಸೂರಾಜ ಹೇಳ್ತಾನ ಏನತ್ತ? ಬೀರದೇವರ ಪ್ರಭಾವ ನೋಡುದದ ನನಗಿಲ್ಲಿ. ಹೌದು. ನೀ ಆಹುತಿ ಹೋಗ್ಬೇಡ, ನರಬಲಿ ಹೋಗ್ಬೇಡ ಅಂತ ಹೇಳ್ತಾನ. ಹೌದು. ನನ್ನ ಗುರುವಿನ ಕಾಲಾಗಿದೆ, ಶರೀರ ಗುರುವಿಂದ ಅದ, ಹುಚ್ಚ ನಾ ಹೋಗತಂದ. ಹೌದು. ಹೋಗತಂತೇಳಿ ಅಲ್ಲಿ ಆಹುತಿ ಹೋದ ಬಳಿಕ ಎಲ್ಲ ಶಸ್ತ್ರಗಳು ತಯಾರಾದವು. ಹೌದು. ಶಸ್ತ್ರಗಳು ತಯಾರಾದವು. ಅದೇ ಶಸ್ತ್ರದಿಂದ ಬೀರದೇವರ ಕ್ವಾಣೇಶ್ವರ ದೈತನ ವಧ ಮಾಡ್ದ. ಹೌದು. ಹೌದಲ್ಲ? ಹೌದು. ಅಲ್ಲಿ ಜಗತ್ತದಾಗ ಒಂದೊಂದು ವಸ್ತು ಎಲ್ಲೆಲ್ಲಿ ಬಿದ್ದೇವ ಅಲ್ಲೆಲ್ಲಿ ಊರ ನಾಮ ಬದಲಾಗ್ಯದ ಅಂದ್ರೆ ವಿಚಾರ ಮಾಡ್ರಿ, ಆ ದೈತ ಎಂತವಿದ್ದ. ಹೌದು ಹೌದು. ಅಂತವನಿಗೆ ಇವ ಹೊಡಿತಾನ ಬೀರದೇವರ ಮತ್ತೆ ಅಂದ್ರೆ ಇವ ಎಂತವದಾನ ಅನ್ನೋದು ನೀವೇ ತೂಕ ಹಾಕ್ರಿ. ಇಲ್ಲಿ ಹೇಳೋದಾದ ಮೂಲ ವಿಷಯ. ಹೌದು. ಬೀರದೇವರ ಮುತ್ಯಾರಿ ಸಿರ್ತನ ಕೊಟ್ಟನ ಯಾರಿಗೆ? ದೈಗೊಂಡಗೌಡಗ. ಹೌದು. ಕರೆ ಬರೇ ಮಧ್ಯಸ್ಥಿ ಯಾರಾಗ್ಯಾರ? ಮಾಳಿಂಗರಾಯ. ಇವನಿಗೆ ಯಾಕ ಕಾಡದ ದೈಗೊಂಡಗೌಡ ಅಂದ್ರ ಹಿಂದಿನ ಜನ್ಮದಾಗ ಯಾರು ಕೇಸೂರಾಜ, ಮುಂದಿನ ಜನ್ಮದಾಗ ಡಂಕ್ ನಳದ ದೈಗೊಂಡಗೌಡಾಗಿ ಹುಟ್ಟಿ ಬಂದಿದ. ಅಲ್ಲಿ ಆಹುತಿ ಹೋಗಬೇಡ ಅಂತೇಳಿ ಮಾಳಿಂಗರಾಯ ಮುತ್ಯಾಗ, ಈ ಜನ್ಮದಾಗ ಮಾಳಿಂಗರಾಯ ಮುತ್ಯ, ಹೌದು, ಹಿಂದಿನ ಜನ್ಮದಾಗ ದೇವ್ರಗಳಿಯ ಬಪ್ಪಣಿಗೆ ಹೇಳ್ತಿದ್ದ ಆಹುತಿ ಹೋಗಬೇಡ ಅಂತೇಳಿ. ಹೌದು. ಬ್ಯಾಡ ಅಂದ್ರೆ ಕೇಳಿಲ್ಲ. ಗುರುವಿನ ಕಾಲಾಗ ನನ್ನ ಪ್ರಾಣ ಹೋಗ್ಲಿ ಅಂತೇಳಿ ಆಹುತಿ ಹೋಗೋದ ಕಾಲಾಗ ಹಿಂದೆ ನನ್ನ ಮಾತು ಮೀರಿದೆ ಅಂತೇಳಿ ಆ ಕಾರಣಕ್ಕಾಗಿ ಅದೇ ಯಾವ ಕೇಸೂರಾಜ ಯಾರಾಗಿ ಹುಟ್ಟಿ ಬಂದಿರು? ಡಂಕನಾಡ ದೈಗೊಂಡಗೌಡಾಗಿ ಹುಟ್ಟಿ ಬಂದು ಮುಂದ ಯಾವ ಮಾಳಿಂಗರಾಯ ಮುತ್ಯ, ಹೌದಾ, ಯಾನೋ ಹಿಂದಿನ ಜನ್ಮದಾಗ ದೇವರುಗಳಿಗೆ ಬಪ್ಪಣ ಮಾಳಿಂಗರಾಯ ಮುತ್ಯಾಗಿ ಹುಟ್ಟಿ ಬಂದಿದ. ನನ್ನ ಮಾತು ಮೀರಿ ಆ ಒಂದು ಇದ್ದಂಥ ಕುಲಿಮೆ ಒಳಗ ಧ್ಯೇಯ ಬಿಟ್ಟಿದೆ ಅಂತೇಳಿ ಇಲ್ಲಿ ಕಾಡಲಕ್ಕೆ ಬಂದನ ಬಂಧುಗಳೇ. ಹೀಗೆ ನನ್ನ ಬೀರದೇವ್ರ ಮುತ್ತನ ಸಿದ್ದಟಿಯಾಗಿ ಹೋಗ್ಯದ ಬಂಧುಗಳೇ. ಹೌದು 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 ಹೌದು. ಹಿರಿಯರು ಹೇಳದಂತ ಮಾತದ. ಹೌದಾ, ಇಂಥದೆಲ್ಲ ಇವನಿಗೆ ತಿಳಿತದ. ಹೌದಾ. ಹೌದು. ಸಿದ್ದಟಿಗೆ ಹ್ಯಾಂಗ ಬೆಣ್ಣೆಗಿನ ಕೂದಲು ಜಗದಂಗ ಆಗಿರ್ಬೇಕು. ಹೌದು ಹೌದು. ಇಂಥ ವಿಷಯ ಅಜಿತ್ ಮಾಸ್ತರ್ ಹೆಣಕಾಯಿ ಇರ್ತಾವೆ. ಇವ್ರಿಗೆ ಯಾರು ಬರಂಗಿಲ್ಲ, ಕಿಕ್ಕಿ ಕುಕ್ಕು ಬಿಟ್ಟು ಮತ್ತೊಂದು 3 ಹಾದಿ ಮಣ್ಣು ಬರಂಗಿಲ್ಲ. ಈ ಸಭದಾಗ ನಿಂತು ಹೇಳ್ತಾನ. ಹೌದೌದು. ಇವ್ರು ಯಾರು ಮಾಡ್ತಾರ, ಇವನ್ ಸಂಗಡ ಚಲೋ ಯಾವರ ಇದ್ದು ಚಂದ ಹಾಡಿಕೆ ಮಾಡತ್ತಂದ್ರ ಅವ್ನು ವರ್ಣನ ಮಾಡೋದು, ಅವನ್ ಬಾಲ ಬಡಿಯೋದು. ಅವ ಬಿಡು ಅವ್ರ ಅಪ್ಪನ ಸಂಗಟ ಹಾಡತ್ ಹೇಳಿದ ನಿನಗ. ಅದೇನಿಲ್ಲ, ನಾನು ಸಂಗಟ ಯಾವಾಗ ಹಾಡ್ತಿ ನೋಡು, ನಾನು ಕುಸ್ತ್ ಹಿಂಗೆ. ಹೌದು, ಖಡಾನೆ ಇವತ್ತು ಬರ್ಕೊಂಡು ತಗೋ. ಹೌದು, ನಾನು ಕುಸ್ತ್ ಹಿಂಗೆ. ಹೌದು. ಅದಕ್ಕೆ ಬಹಳ ಮಾತಾಡಿದ ಬಂಧುಗಳೇ, ನನಗೆ 2 ಪ್ರಶ್ನೆ ಕೇಳ್ಯಾರ. ಹೌದು. ಯಾನು ಕೇಳ್ಯಾರ? ಏನು ಕೇಳಿದ್ರು? ಯಾವ ಮಹಾಯದ ಮಹಾದುಲಿಂಗ ನಾಟ್ಯಪೂತ್ಯ ಜಾಬಗುಣಗೌಡ ಕನಬಾಯಿ ನಾಟ್ಯಪೂತ್ಯಕ್ಕೆ ದೌಳುತನ ಇತ್ತವ್ರಿಗೆ. ಹೌದಾ. ಬರ ಬಿದ್ದುದಕ್ಕಾಗಿ 700 ಕಿಲ್ಲಾರ್ ಹೊಡ್ಕೊಂಡು ಅಲ್ಲಿ ಭೀಮಾ ಹೊಳಿ ದಂಡಿ ಹೌದಾ ಗೊಳಿಗೆ ಗೋವಿಂದಪುರಕ್ಕೆ ಬಂದ ಬಳಕ ಅಮಸಿದ್ದ ಮುತ್ಯನ್ 12 ವರ್ಷ ಭಕ್ತಿ ಮಾಡ್ಯಾರ. ಹೌದು. ಮಾದುಲಿಂಗ ಹುಟ್ಟಿ ಬಂದ ನೋಡ್ರಿ. ಹೌದಾ. ಅಮಸಿದ್ದ ಮುತ್ಯ ಅನ್ನ ಭಕ್ತಿ ಮಾಡೋಕ್ಕಿಂತ ಮೊದಲು ಯಾರ ಭಕ್ತಿ ಮಾಡುತ್ತಿದ್ರು ಅಂತೇಳಿ ಪ್ರಶ್ನೆ ಮಾಡ್ಯಾರ. ಹೌದು ಹೌದು. ಯಾರ ಭಕ್ತಿ ಮಾಡುತ್ತಿದ್ರು ಅಂದ್ರ ಯಾವ ಶಿಂಗಣಾಪುರ ಮಹಾದೇವನ ಭಕ್ತಿ ಮಾಡುತ್ತಿದ್ರು ಆ ಭಕ್ತಿಗೆ 3 ತಿಂಗಳು ಹಿನ ಕಮ್ಮಿ ಇತ್ತು. 12 ವರ್ಷಕ್ಕೆ 3 ತಿಂಗಳು ಕಡಿಮೆ ಇತ್ತು. 12 ವರ್ಷಕ್ಕೆ 3 ತಿಂಗಳ ಕಡಿಮೆ ಇತ್ತು.
ಕಿಲ್ಲಾರ ಜೋಪಾನ ಮಾಡೋದಕ್ಕಾಗಿ ಹೊಡ್ಕೊಂಡು ಇಲ್ಲಿ ಬಂದರು. ಇಲ್ಲಿ ಬಂದ ಬಳಿಕ ಹೊಳ್ಳಿ 12 ವರ್ಷ ಅಮಸಿದ್ಧ ಮುತ್ತನ ಭಕ್ತಿ ಮಾಡಿ ಮೊದಲು ಹುಟ್ಟಿದ ಮಗ ಮಠಕ್ಕೆ ಕೂಡ್ರಿ ಅಂತೇಳಿ ಮಾತು ತಗೊಂಡು ಕಾರ್ಯಕ್ಕೆ ಭಂಡಾರ ಕೊಟ್ಟರು. 9 ತಿಂಗಳ 9 ದಿವಸ ತುಂಬಿ ಬಂದ ಬಳಿಕ ಸೂರ್ಯ ಉದಯಕ್ಕೆ ಗಂಡಸ ಮಗ ಹುಟ್ಟಿ ಬಂದ. ಅವನೇ ಮಾಹ್ಯದ ಮಗ ಮಹಾದೇವಲಿಂಗ. ನಿನ್ನ ಪ್ರಶ್ನೆ ಕೂತಾರ. ಹೌದು 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 ಹೌದು. ವಿಷಯ ಹಿಂಗೆ ಬಿಡಿಸ್ಬೇಕು. ಹೌದಾ? ನೀವೆಲ್ಲ ತಿಳ್ಕೊಂಡ್ರಿ. ಈಗ ನಿಮ್ಗೆ ಯಾರು ಹೇಳೋದು ಹತ್ತಲ್ಲ. ಹೌದು ಹೌದು. ಇನ್ನೊಂದು ಕೇಳ್ಯಾರ. ಏನು ಕೇಳಿದ್ರು? ಮಾಯಾದ ಮಾಧುಲಿಂಗ ಪ್ರಸಾದ ಗಂಟು ಒಯ್ದ. ತೇರವಾಡ ಮಂಗರಾಯ ಕಂಬಳಿ ಒಯ್ದ. ಕರ್ಣಿ ಮಲಕಾರಿಸಿದ್ದ ಬೆತ್ತ ಒಯ್ದ. ಹೌದು. ಮತ್ತು ಈ ಸದ್ಯೆಲ್ಲ ದೇವ್ರಿಗೆ ಇದ್ದದ್ದು ಯಾವ್ದು ಎಲ್ಲಿದ ಬತ್ತು ತಿಳಿ ಕೇಳ್ತಾರ ಅವರು. ಹೌದು ಹೌದು. ಓ ಕಲ್ಮೇಶ್ ಮಾಸ್ತರ್, ಹೌದಾ? ಇನ್ನ ಎಟ್ಟರಿ ಹಿಂದಿ ನೀನೇ ತಿಳ್ಕೊ. ನಿನ್ನ ಮನಸ್ಸಿಗೆ ನೀ ಎಟ್ಟು ಹಿಂದಿದ್ದೆ ನಾನು. ಹೌದು ಹೌದು. ನಾ ಹೇಳವಲ್ಲ. ಹೌದು. ನಿನ್ನ ಮನಸ್ಸಿಗೆ ನೀನೇ ತಿಳ್ಕೊ. ನೀ ಹಿನ ಎಟ್ಟು ಹಿಂದೆ ಬಿದ್ದಿದೆ ಅನ್ನೋದು. ಹೌದಾ? ಇಲ್ಲಿ ತನ ಎಟ್ಟು ಯೂಟ್ಯೂಬ್ ರೆಕಾರ್ಡ್ ಆಗ್ಯದ. ಒಂದರ ಡಿಲೀಟ್ ಮಾಡಿದ್ರಿ ಮತ್ತೊಮ್ಮೆ ಯೂಟ್ಯೂಬ್ ಮಾಡಿಕೊಡಲ್ಲ. ಹಾ ಏನು ಬೀರು, ಇಲ್ಲಿ ತನ ಎಟ್ಟು ಏನೇನು ಮಾತಾಡೋದು ಅವ್ರದ್ದು ಬಿಡ್ರಿ, ನಂದು ಬಿಡ್ರಿ. ಹೌದು ಹೌದು. ಇವತ್ತು ಇವೆಲ್ಲ ಜಗತ್ತೇ ನೋಡಬೇಕು. ಯಾವ ತಪ್ಪು ಮಾಡ್ಯಾನ, ಯಾವ ಖರೆಕ್ಕಾಗಿ ಬಡ್ದಾಡ್ಯಾನ. ಹೌದು ಹೌದು. ಕೇಳ್ರಿ, ಇನ್ನೂ ಒಂದು ಮಾತು ಹೇಳ್ಯಾರ ಅವರು. ಏನಂದ್ರು? ಈ ಸದ್ದ 21 ಮಂದಿ ಮಠಮನಿ, 400 ಧರ್ಮರಿಗೆ, 101,700 ಮಠಮನಿ ಎಲ್ಲ ಕಂಬಳಿ ಬೆತ್ತ ಭಂಡಾರ ಚೀಲದ. ಹೌದಾ? ಇವು ಎಲ್ಲಿದು ತಿಳಿ ಕೇಳ್ತಾರ ಅವ್ರು. ಹೌದು ಹೌದು. ಅದಕ್ಕೆ ಯಾವ ಅಂಶದ ಮುತ್ಯ ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಧರಿಗಿಳದ ಬರ್ತಿದ್ರು ನೋಡು. ಹೌದು. ಮಹಾದೇವನ ಅವತಾರ ಮಹಾದೇವಲಿಂಗ, ವಿಷ್ಣುನ ಅವತಾರ ಮಗರಾಯ ಸಿದ್ಧ, ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಹೌದು. ಒಂದೊಂದು ವಸ್ತು ಕೊಟ್ಟಾರ. ಹೌದು. ಒಬ್ಬ ಪ್ರಸಾದ ಗಂಟು ಕೊಟ್ಟಾನ, ಒಬ್ಬ ಬೆತ್ತ ಕೊಟ್ಟಾನ, ಒಬ್ಬ ಕಂಬಳಿ ಕೊಟ್ಟಾನ. ಹೌದು. ಕೊಟ್ಟು ಒಂದು ಮಾತು ಹೇಳ್ಯಾರ. ಏನ್ ಹೇಳಿದ್ರು? ಅಂಶಿದ್ದ ಭೂಲೋಕದೊಳಗ ಮಾನವ ಉದ್ಧಾರ ಮಾಡ್ಲಿಕ್ಕೆ ನೀವು ಹೊಂಟಿದಿ. ಹೌದು. ಧರ್ಮ ಕಾರ್ಯ ನಿನ್ನಿಂದ ಆಗತ್ತದ. ಹೌದು. ನಾವು ಪುಣ್ಯದ ಮಕ್ಕಳಾಗಿ ನಿನ್ನ ಗುಡ್ಡಕ್ಕೆ ಬಂದು ನಿನ್ನ ಸೇವಾಕ ಬರೋರು ಇದ್ದೇವು. ಹೌದು. ನಾವು ಕೊಟ್ಟದ ವಸ್ತು ಗುರುತು ಹಿಡಿದು ನಮಗೆ ಕೊಟ್ಟೆ ಅಂದ್ರ ಒಂದಕ್ಕೆ ನೀ ಎಟ್ಟು ಸಂಕಲ್ಪ ಮಾಡಿ ಎಟ್ಟಾಗತ್ತವ ಅಂತೇಳಿ ಆಶೀರ್ವಾದ ಮೊದಲು ಕೈಲಾಸದಾಗ ಕೊಟ್ಟಾರ. ಹೌದು ಹೌದು. ಕೈಲಾಸದಾಗ ಕೊಟ್ಟ ಮಾತಿನ ಪ್ರಕಾರ ಮುಂದೆ ಅವರೇ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಮಹಾದೇವನ ಅವತಾರ ಮಹಾದೇವಲಿಂಗಗ ಪ್ರಸಾದ ಗಂಟೆ ಕೊಟ್ಟ. ಹೌದು. ವಿಷ್ಣುನ ಅವತಾರ ಮಗರಾಯ ಸಿದ್ಧಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟ. ಹೌದು ಹೌದು. ಕೊಟ್ಟ ಒಳಗೆ ಆಶೀರ್ವಾದ ಮಾಡಿ ಹೋಗ್ಯಾರ. ಅಂಶದ ಮುತ್ತೆ ಎಷ್ಟು ಸಂಕಲ್ಪ ಮಾಡ್ತಾನ ಅಟ್ಟು ಸಿದ್ಧ ಆದಂತ ದಾತ ಅವ ಮೊದಲೇ ಸರ್ವ ಸಾಹಿತ್ಯ ಪಡ್ಕೊಂಡು ಕಾಮದೇನೋ ಬೇಡ್ಯಾನ. ಹೌದಾ? ಯಾನ ಬೇಡ್ತಾನ ಅದು ಕೊಡಂತ ತಾಕತ್ತದ. ಹೌದು. ಮತ್ತು ಒಂದು ಕಂಬಳಿ ಬೆತ್ತ ಭಂಡಾರ ಚೀಲ ತಯಾರಾಗ ಮಕ್ಕಳು ಕೊಡ್ತಾನೆ ಎಷ್ಟೋ ಮಂದಿಗೆ. ಹೌದು. ಕಂಬಳಿ ಭಂಡಾರ ಚೀಲ ಬೆತ್ತ ತಯಾರಾಗಲ್ಲ ಮಾಸ್ತರ್ ಹಿನ ಎಟ್ರ ಹಿಂದಿದ್ದಿ. ಹೌದು. ಈಗ ನಾವೊಂದು ಮಾತು ಕೇಳ್ತ. ಹೌದು. ಅಮೋಘ ಸಿದ್ಧ ಮುತ್ತೆ 5ನೇ ಅವತಾರ ಅಡಿಕೇಶ್ವರ. ಹೌದು. ಯಾವುದು 5ನೇ ಅವತಾರ ಅಡಿಕೇಶ್ವರದೊಳಗ. ಹೌದು. ಗುರುನಾಥನ ದಿನ ಸೇವಾ ಮಾಡ್ತಿದ್ದ. ಹೌದು. 1001 ಪುಷ್ಪ. ಹೌದು. ಹೂವಿನ ದ್ರುಡಿ ಒಳಗ ಶೀತಾಳ ಬಿಂದಿಗೆ ತಗೊಂಡು ಬರುವಾಗ ಪಾರ್ವತದೇವಿ ಕಾಡಿ ನೋಡುವಾಗ ಹೌದು. ಒಂದು ಪುಷ್ಪ ತೆಳಗೆ ಬಿದ್ದ ಬಳಕ ಅಂಶದ ಮುತ್ತೆ ಅದ್ರ ಮ್ಯಾಗ ಕಾಲಿಟ್ಟ. ಹೌದು. ಗುರುನಾಥನ ಗದಿಗೆಗೆ ಪೂಜೆಗೆ ಹೋಗುವಂತ ಪುಷ್ಪದ ಮ್ಯಾಗ ಕಾಲಿಟ್ಟಿದಂದ್ರ ಎಂತ ನನ್ನ ಕೈಲಿ ಕೆಟ್ಟ ಕೆಲಸ ಇತ್ತು. ಹೌದು ಹೌದು. ಇದು ಗದಿಗೆಗೆ ಇಡುದರಿ ಹೆಂಗ? ಹೌದು. ಇದು ಕಾಲು ಇಟ್ಟಿದಂದ್ರೆ ಕಾಲು ಇಡಬಾರ್ದಂತೇಳಿ ಅಂಶದ ಮುತ್ತೆ 5ನೇ ಅವತಾರ ಸತು ಪರೀಕ್ಷೆ ಇತ್ತಲ್ಲಿ. ಹೌದು. 2 ಕಾಲ ಕಡ್ಕೊಂಡ. ಹೌದು. ಕಾಲ ಕಡ್ಕೊಂಡು ಮಂಡಗಾಲಿನ ಮ್ಯಾಗ ಎಲ್ಲಿ ಗುರುವಿನ ಗದಿಗೆ ತನ ಹೋಗಿ ಗುರುವಿನ ಗದಿಗೆ ಮ್ಯಾಗ ಪೂಜೆ ಮಾಡಿ 1001 ದಳ ಹೂ ಇಟ್ಟ. ಅಂಶದ್ದ ಹಿನ ಒಂದು ಪುಷ್ಪ ಎಲ್ಲಿ ಅದ ಅಂದ ಬಳಕ ಇದೇ ನಿನ್ನ ಪುಷ್ಪದ ತೆಳಿ ಚಂಡ ಕಡದ ಗುರುವಿನ ಗದಿಗೆ ಮ್ಯಾಗ ಇಟ್ಟನ ಬಂಧುಗಳ ಜಗತ್ತದಾಗ ಸಿದ್ಧಟಿಗೆ ಮಾಡ್ಯಾರ. ಹೌದು ಹೌದು ಹೌದು. ಅವಾಗ ಗುರು ತಥಾಸ್ತು ಅಂಶದ್ದ ನಿನ್ನ ಭಕ್ತಿಗೆ ನಾ ಮೆಚ್ಚಿದ. ಹೌದು. ನಿನ್ನ ಪಾದಗಟ್ಟಿ ಆಗಲಿ. ಹೌದು. ನಿನ್ನ ಚಂಡ ಪಲ್ಲಕ್ಕಿಯಾಗ ಮೆರಿಲಿ. ಹೌದು. ನಿನ್ನ ಏನು ಶಿರಾದ ಮಾಲಗಂಬಾಗಿ ಉರಿಲಿ. ಇದೇ ಒಂದು ಸಂಕೇತ ಕಾಲಾಗ ಅಂಶದ ಮುತ್ತನ ಸಿದ್ಧಟಿಗೆ ಒಳಗ ಪಲ್ಲಕ್ಕಿ ಪದವಿ ಅದ. ಹೌದು ಹೌದು. ಅದಿಲ್ಲ. ಹೌದು. ಈಗ ನಾ ಕೇಳ್ತ. ಹೌದು. ನಮ್ಮ ಮಠ ಮನ್ಯಾಗ ಪಾದಗಟ್ಟಿ ಅದ. ಹೌದು. ಮಾಲಗಂಬ ಅದ. ಹೌದು. ಮತ್ತ ಪಲ್ಲಕ್ಕಿಯಾಗಿ ಸಿದ್ಧರು ಕೂತು ಮೆರಿತಾರ. ಹೌದು. ಅದರಂತೆ ನಮ್ಮ ಬೀರ ದೇವರ ಮಹಳಿಂಗರ ಮುತ್ತನ ಮಠ ಮನಿ ಒಳಗ ಹೌದು. ಪಲ್ಲಕ್ಕಿ ಅದ, ಪಾದಗಟ್ಟಿನೂ ಅದ. ಹೌದು. ಅಟ್ಟೆ ಅಲ್ಲ ಮಾಲಗಂಬನು ಅದ. ಹೌದು. ಅಂಶದ ಮುತ್ತೆ ಹಿಂಗ ಸಿದ್ಧಟಿಗೆ ಹಿಂದ ಮಾಡ್ಯಾನ. ಹೌದು. ಅವನಿಗೆ ಆಶೀರ್ವಾದ ಆಗ್ಯದ. ಹೌದು. ಬೀರ ದೇವರ ಮಹಳಿಂಗರ ಮುತ್ತೆ ಜಗತ್ತದ ಇಡೀ ಸಿದ್ಧರು ನನ್ನ ಮಹಳಿಂಗರ ಮುತ್ತನ ಮಠ ಮನಿ ಸಿದ್ಧರು ಪಲ್ಲಕ್ಕಿಯಾಗ ಕೂತು ಮೆರಿಬೇಕಂದ್ರ ಇವ್ರಿಗೆ ಆಶೀರ್ವಾದ ಯಾರ್ದಾಯ್ತು? ಹೌದು 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 ಹೌದು. ಹೌದಿಲ್ರಿ? ಹೌದು. ಇಸಕ್ ಹಿಂಗ್ ಹಿಡಿಬೇಕು ಹಿಂಗ ರಿಕ್ಕ. ಹೌದು. ನಾನು ಹೊರತಂದ್ರೆ ಹಂಗೆ ಕೇಳ್ರಿ. ಮುಕಾಟ್ಲಿ ಮೇಣ ಬುಟ್ಟ್ಯಾಗ ಬಂದು ಬಿದ್ದಿರ್ಬೇಕು ಗಾಣ ಹೋಗದಂದ್ರ. ಹೌದು. ಮೇಣ ಬುಟ್ಟ್ಯಾಗ ಬರ್ಲಿಲ್ಲ ತಿಳ್ಕೊರಿ, ಆ ಮೇಣಿನ ಮೂಗಿ ಹರಿದಿರ್ಬೇಕು. ಹೌದು. ಅದ್ರ ಮೂಗರಿ ಹರಿಬೇಕು, ಇಲ್ಲ ಅದ್ರ ಮೇಣ ಮುಕಾಟ್ಲೇರಿ ಬರಿಬೇಕು. ಹೌದು. ನೋಡೋಣ ಇವತ್ತಿದ ಅರಟಾಳ
ಏನು ಮೂಗು ಹರಿತದೋ ಏನು ಹೆಂಗೆ ಗಪ್ಪಾಗಿ ಹೂ ಅಂತದ ತಿಳಿತದ ಈಗ ಹೌದು ಹೌದು ವಿಷಯ ಹೌದು ಹೌದು ನಂಗೆ ಇದೇ ಕಾಕಾಗಳಿಗೆ ವಿಷಯ ಇತ್ತು ಇದೇ ನಡೆಸ್ರಿ ಅಂತೇಳಿ ಹೌದು ಇದೇ ನಡೆಸಲ್ಗತ್ತಿದೆವು ಹೌದು ಅದು ಸುಳ್ಳ ಸತ್ಯ ಅನ್ನೋದು ನೋಡ್ರಿ ಅದಿರ್ಲಿ ಭಾಳ ನಮ್ಮದೇ ಟೈಮ್ ಆಗ್ಲಗತ್ತು ಹೌದು ಏನೋ ಒಂದು ಸಂದ ಬರಿಬೇಕಲ್ಲ ನೋಡು ನೀ ಏನೇನೋ ಮಾತಾಡ್ತಾನ ಹೌದು ಅದಕ್ಕೆ ಈ ಪದ್ಯದ ಇದಾದ ಬಳಿಕ ಅವರಿಗೆ ಪಾಳೆ ಹೊಕ್ಕದ ಅವರು ಆರತಿ ಮಾಡೋಣಂದ್ರೆ ಆರತಿ ಮಾಡಿಸ್ರಿ ಇಲ್ಲಾಂದ್ರೆ ಹಾಡ್ತೇವೆ ಪ್ರಶ್ನೆಗೆ ಉತ್ತರ ಬಿಡಿಸ್ತೇವೆ ಅಂತೇಳಿ ಅಂದ್ರೆ ಹಾಡಿಕೆ ಹಚ್ಚ್ರಿ ಅದು ದೈವದವ್ರಿಗೆ ಕಮಿಟಿ ಅವರಿಗೆ ರಟ್ಟಾಳದವ್ರಿಗೆ ಬಿಟ್ಟದ ವಿಷಯ ಅದ ಅದಕ್ಕೆ ನಾಲ್ಕು ನುಡಿ ಚಾಲ ಹಾಡ್ತೇವೆ ದೈವದವ್ರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ಕೇಳಕಳಿವೆ ನಂಗೆ ತಾಯಿ ತಂದಿಗೆ ಆಯನು ಮೂಕ ಗುರುವಿನಲ್ಲಿ ಆಯನು ಏಕ